ನಮಸ್ಕಾರ ನಮ್ಮ ಮನೆ ಮಂದಿಗೆಲ್ಲ ವೆಲ್ಕಮ್ ಟು ಅರಟೆ ವಿತ್ ಅಡುಗೆ ಚಾನಲ್. ಇವತ್ತು ನಾವು ಮಾಡೋಕೆ ಹೊರಟಿರೋದು ನಿಂಬೆ ಖಾರದ ಚಟ್ನಿ. ಇದು ಈ ಉತ್ತರ ಕರ್ನಾಟಕದ ಪ್ರತಿಯೊಂದು ಮನೆಗಳಲ್ಲಿ ಸಿಗುವಂತಹ ನಿಂಬೆಕಾಯಿ ಚಟ್ನಿ. ಇದು ಚಟ್ನಿ ಮಾಡಲು ತುಂಬ ಈಸಿ. ಬೆಳಗ್ಗೆನೇ ಎದ್ದೋಗಿ ಮಾರ್ಕೆಟಿಗೆ ಹೋಗಿ ಒಂದು ಚೀಲ ನಿಂಬೆಕಾಯಿ ತಂದು ನಿಂಬೆಕಾಯಿ ಚಟ್ನಿ ಮಾಡಲು ಹೊರಟಿದ್ದೇವೆ. ಇಷ್ಟೆಲ್ಲ ನಿಂಬೆಖಾರ ಇವ್ರೇನು ಮಾಡ್ತಾರಂತ ನಿಮ್ಗೆ ಆಶ್ಚರ್ಯ ಆಗಬಾರ್ದು. ಹಾಗಾಗಿ ನಮ್ಮದು ಹೋಟೆಲ್ ಮತ್ತು ಖಾನಾವಳಿ ಹಾಗಾಗಿ ಇಷ್ಟೊಂದು ಬೇಕೇ ಬೇಕು ನಮಗೆ. ಇಲ್ಲಿ ನಾವು ನಿಂಬೆಕಾಯಿ ತಂದು ಚೆನ್ನಾಗಿ ತೊಳೆದು ಕೊಯ್ಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಪುಣ್ಯಾತ್ಮನ ಕೇಳಿದರೆ ಇವ್ರು ಹೇಳಿದ್ದು ಇಲ್ಲ ದೃಷ್ಟಿ ಆಗ್ಬಾರ್ದು ಅಂತಂದು ಇಷ್ಟು ನಿಂಬೆಹಣ್ಣು ತೆಗಿಯಕತ್ತೀನಿ ಅಂತ ಹೇಳಿದ್ದು ಮಜಾಕ್ ಮಾಡಿದರು. ಇದು ಮಾಡಲು ಏನು ಈಸಿ. ಚಲೋತ್ನಾಗ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಒಂದು ಒಳ್ಳೆ ಪಾತ್ರೆಗೆ ಹಾಕ್ಕೊಂಡು, ಅಂದರೆ ಒಂದು ಮನೆಗಾದರೆ ಒಂದು ಕಾಯಲ್ಲಿ 8 ಪೀಸ್ ಮಾಡಿದರೆ ಒಳ್ಳೆಯದು. ನಾವು ಹೋಟೆಲ್ಗಾಗಿ 6 ಪೀಸ್ ಮಾಡಿದ್ವಿ ಅಷ್ಟೇ. ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಕೊಯ್ಕೊಂಡಿದ್ವಿ. ಅಷ್ಟು ಕೊಯ್ಯೋಕೆ 1 ಅವರ್ 1.5 ಅವರ್ ಬೇಕಾಯಿತು. ಕೊಯ್ದು ಅದನ್ನು ಒಂದು ಪುಟ್ಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಒಂದು 1 ಅವರ್ 2 ಅವರ್ ಹಂಗೆ ಬಿಟ್ಟು ಆಮೇಲೆ ಅದಕ್ಕೆ ಏನಿಲ್ಲ, ನಿಂಬೆಕಾಯಿ ಚಟ್ನಿ ಮಾಡೋಕ್ಕೆ ಏನು ಕಷ್ಟ ಆಗೋಲ್ಲ. ಸುಮ್ಮನೆ ನೋಡೋಣ ಅಂತಂದು ಒಂದು ಶೂಟ್ ಮಾಡೋಣ ಅಂತ ಒಂದು ವೀಡಿಯೋ ಮಾಡಿದ್ವಿ. ಅದು ಆದಮೇಲೆ ಅದನ್ನು ಎಲ್ಲ ಪಾತ್ರೆಗೆ ಹಾಕಿ ಅದ್ರ ರಸನ ಅದಕ್ಕೆ ಹಾಕಬೇಕು. ಅದು ಅಕಸ್ಮಾತ್ ರಸ ಜಾಸ್ತಿ ಬರಲಿಲ್ಲ, ಬೀಜ ಬಂತಂದರೆ ತೆಗಿಬೇಕು. ಆದಷ್ಟು ಹಾಕಿದ ಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಉಪ್ಪು ಆದಷ್ಟು ಜಾಸ್ತಿ, ನಿಂಬೆ ಚಟ್ನಿಗೆ ಅಂದರೆ ಉಪ್ಪೇ ಜಾಸ್ತಿ ಇರಬೇಕು. ಉಪ್ಪು ಜಾಸ್ತಿ ಇದ್ದಷ್ಟು ಚಟ್ನಿ ಕೆಡೋದಿಲ್ಲ ಬೇಗ. ನಾವು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರ ಹಾಕ್ಕೊಂತ ಕಲಿಸ್ಕೊಂತ ಹೋಗ್ತಾ ಇದ್ವಿ. ಚೆನ್ನಾಗಿ ಕಲಿಸ್ಬೇಕು ಅದು. ಯಾಕಂತಂದರೆ ಎಲ್ಲನೂ ಮಿಕ್ಸ್ ಆಗಬೇಕು. ಒಳ್ಳೆ ಮಿಕ್ಸ್ ಮಾಡ್ಕೊತ ಉಪ್ಪು ಮತ್ತು ಅರಿಶಿಣ ಹಾಕಿ ಖಾರ ಎಲ್ಲ ನಾವು ಇಷ್ಟು ಚಟ್ನಿಗೆ ಒಂದು 2 kg ಖಾರ, ಒಂದು 1/4 kg ಅರಿಶಿಣ, ಒಂದು 3 to 4 kg ಉಪ್ಪು ಮಿಕ್ಸ್ ಮಾಡಿದ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕೈಲೇ ಆದಷ್ಟು ಕೈಗೆ ಏನಾರು ಗಾಯದಾಗಿದ್ರೆ ದಯವಿಟ್ಟು ಸ್ಪೂನ್ಲೇ ಇದು ಮಾಡಿ. ಯಾಕಂತಂದರೆ ಅದು ಖಾರ ಮತ್ತು ಹುಳಿ ಎಲ್ಲ ಸೇರಿ ಇದಾಗುತ್ತೆ. ಇಲ್ಲಿ ನಮ್ಮ ದೋಸ್ತ ಪಾಪು ಅಂಬತ್ತ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಕೈಯಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಟ್ಟ. ಹೇಳಿದ್ರೂ ಕೇಳಿಲ್ಲ, ಉರಿತದ ಕೈ ಅಂತಂದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ನೋಡಿದರೆ ಬಾಯಲ್ಲಿ ನೀರು ಬರೋ ಹಾಗೆ ಆಯಿತು. ಮಿಕ್ಸ್ ಮಾಡಿ ಅದನ್ನು ಒಂದು ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಅದು ನಾವು ಅಷ್ಟು 1 ಚೀಲ ಚಟ್ನಿ ನಮಗೆ ಈ 3 ಡಬ್ಬಿ ತುಂಬ ಆಯಿತು. 3 ಡಬ್ಬಿಗೆ ಕೆಳಗಡೆ ಮೊದಲು ಚಟ್ನಿ ಹಾಕೋ ಹೊತ್ತಿನಾಗ ಮುಂಚೆ ಕೆಳಗಡೆ ಉಪ್ಪು ಹಾಕಬೇಕು. ಹಾಕಿ ಮೇಲೆ ಮತ್ತೆ ಚಟ್ನಿ ಹಾಕಿ ಅದ್ರ ಮೇಲೆ ಮತ್ತೆ ಉಪ್ಪು ಹಾಕೋಬೇಕು. ಹಾಗಾದರೆ ಕೆಡೋದಿಲ್ಲ. ಮತ್ತು ಒಂದು 2 days 3 days ಬಿಟ್ಟು ಎಲ್ಲಷ್ಟು ಒಂದು ತಲೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ. ಎಲ್ಲರೂ ಹೇಳ್ತಾರೆ ನೀರು ಹಾಕಿದರೆ ಚಟ್ನಿ ಕೆಡುತ್ತಂತ. ಬಟ್ ನಿಂಬೆ ಚಟ್ನಿಗೆ ನೀರು ಹಾಕಲೇಬೇಕು. ನೀರು ಹಾಕಿದ್ರೇ ಕೆಡೋದಿಲ್ಲ. ಚಟ್ನಿ ಚೆನ್ನಾಗಿರುತ್ತೆ ರಸವಾಗಿ. ಒಮ್ಮೆ ನೀವು ಟ್ರೈ ಮಾಡಿಗೇಸಿ ಹೇಗೆ ಬಂತಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಹಾಕಿದ 1 ಚೀಲ ಚಟ್ನಿಗೆ 3 ಬಾಕ್ಸು, ಮೇಲೆ ಅದೊಂದು ಬಾಕ್ಸ್ 5 kg ಒಂದು ಬಾಕ್ಸ್ ಆಯಿತು. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.